ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾ ಇದೆ. ನಿಮಗೆ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ತೋರಿಸ್ತೀನಿ. ನೀವುಗಳೇ ಹಾಕಿರುವಂತ ಕಮೆಂಟ್ಗಳ ಬಗ್ಗೆನೆ ನಾನು ಮಾತಾಡ್ತಾ ಹೋಗ್ತಾ, ಜೊತೆಗೆ ಹಣ ಜಮಾ ಆಗಿರೋದ್ರ ಬಗ್ಗೆ ನೀವೇ ಕಮೆಂಟ್ ಹಾಕಿರೋದನ್ನು ಕೂಡ ನಿಮ್ಗೆ ಸ್ಕ್ರೀನ್ ಶಾಟ್ ಕೂಡ ತೋರಿಸ್ತೀನಿ. ತುಂಬಾ ಜನ ಇವತ್ಗೂ ಹಣ ಬಂದಿಲ್ಲ ಅಂತಾನೆ ಕಮೆಂಟ್ ನ ಹಾಕ್ತಾ ಇದ್ದೀರಾ, ಅರ್ಥ ಆಗ್ತಾ ಇದೆ. ಅದ್ರಲ್ಲೂ ಯಾರು ಒಬ್ರಂತೂ ಬೆಂಗಳೂರಿಗೆ ಯಾಕೆ ಜಾಸ್ತಿ ಯಾವಾಗ್ಲೂ ಫೋಕಸ್ ಮಾಡ್ತಾರೆ, ನಾವೆಲ್ಲ ಏನ್ ಮಾಡಿದೀವಿ ಶಿವಮೊಗ್ಗದವ್ರಿಗೆ ಅಂತ ಹೇಳಿ ಯಾರೋ ಬೇಜಾರಲ್ಲಿ ಕಮೆಂಟ್ ಹಾಕಿದ್ದಾರೆ. ಹಂತವಾಗಿ ಎಲ್ಲರಿಗೂ ಜಮಾ ಆಗ್ತಾ ಇದೆ. ಅಂಡ್ ಇನ್ನೊಂದು ವಿಚಾರ ನೀವು ಗಮನಿಸಬೇಕಾಗಿರೋದು, ನಿಮಗೆ 2,000 ಅಲ್ಲ 4,000 ಒಟ್ಟಿಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಪ್ರೂವ್ ಆಗಿದೆ. ಸೊ 4,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಈ ಹಣ ಯಾವುದು? ಈ 4,000 ರೂಪಾಯಿ ಕೊಡ್ತಾ ಇದಾರಲ್ಲ, ಈ ಹಣ ಯಾವ ಕಂತಿಂದು ಅಂತ ಅಂದ್ರೆ, ಕಳೆದ ವರ್ಷದ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಹಣನ ನಾವು ರಿಲೀಸ್ ಮಾಡಿದೀವಿ, ಜಮಾ ಮಾಡ್ತೀವಿ ಅಂತ ಹೇಳಿ ಏನ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು, ಆ ಹಣನ ಈಗ ಜಮಾ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಗೃಹಲಕ್ಷ್ಮಿಯ ಈಗ ಕಂತಿನ ಹಣ ಜಮಾ ಆಗ್ತಾ ಇರೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅಂಡ್ ಎಲ್ಲಾದ್ರ ಬಗ್ಗೆ ಕ್ಲಾರಿಟಿನೂ ಕೊಡ್ತಾ ಹೋಗ್ಬಿಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡೋಣ. ಗೃಹಲಕ್ಷ್ಮಿದು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬರ್ಬೇಕಾಗಿತ್ತು, ತುಂಬಾ ಡಿಲೇ ಮಾಡಿದ್ರು. ಅಂಡ್ ಇವಾಗ ಆಲ್ರೆಡಿ 1 ವರ್ಷ ಆಗ್ತಾ ಬರ್ತಾ ಇದೆ ಈ ಹಣ ಹೋಗಿ. ಬಿಕಾಸ್ ಇನ್ನೇನು ಫೆಬ್ರವರಿ ಬಂದಾಯ್ತು ನಾವು. ಸೊ ಹಣ ಬಂದಿಲ್ಲ ಅಂತ ಹೇಳಿ ವಿಪಕ್ಷದವರು ಯಾವತ್ತೂ ಅದ್ರ ಬಗ್ಗೆ ಆಪೋಸಿಟ್ ಆಗಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಸರ್ಕಾರ ಎಚ್ಚೆತ್ಕೊಂಡು ಈಗ ಹಣ ಹಾಕಕ್ಕೆ ಶುರು ಮಾಡಿದ್ದಾರೆ. ಏನ್ ಹೇಳಿದ್ರು, 4,000 ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೀವಿ, ನಾವ್ ಅದೇನಿದೆ ಅದನ್ನ ಕ್ಲಿಯರ್ ಮಾಡ್ಕೊಂಡ್ ಬಿಡ್ತೀವಿ ಅಂತ ಹೇಳಿದ್ರು. ನಮ್ಗೆ ಅದ್ರಲ್ಲೂ ಡೌಟ್ ಇತ್ತು, ಹೆಂಗಪ್ಪ ಕೊಟ್ಬಿಡ್ತಾರೆ ಇವರು 4,000 ರೂಪಾಯಿ ಒಟ್ಟಿಗೆ? ಯಾಕಂದ್ರೆ ಇಷ್ಟು ದಿನ ಅಥವಾ ಇಷ್ಟು ವರ್ಷ ಪೆಂಡಿಂಗ್ ಹಣಗಳನ್ನ ಕೊಟ್ಟಿದ್ರೆ ಒಂದೇ ಸತಿ 4,000 6,000 ಎಲ್ಲ ಕೊಟ್ಬಿಡ್ಬೋದಿತ್ತು. ಬಟ್ ಏನ್ ಮಾಡಿದ್ರು, 2,500 ಸಾವಿರನ ಕೊಟ್ಕೋತಾ ಬಂದ್ರು. ಸೊ ನಮ್ಗೆ ಅಲ್ಲಿ ಸೆಂಟ್ರಲ್ ಏನಾಯ್ತು, ಡೌಟ್ ಆಯ್ತು, 4,000 ಕೊಡ್ತಾರಾ 2,000 ಕೊಡ್ತಾರಾ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಒಂದು ಕ್ಲಿಯರ್ ಆಗಿ ಕ್ಲಾರಿಟಿ ಸಿಕ್ಕಿರೋದೇನು ಅಂತ ಅಂದ್ರೆ, 4,000 ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದೂನು ನಿಮಗೆ ಈ ಪೆಂಡಿಂಗ್ ಅಮೌಂಟ್ ರೀಸೆಂಟ್ ಆಗಿ ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ 25, 26 ಅದು ಯಾವ್ದು ಬರ್ತಾ ಇಲ್ಲ. ಹಳೆ ಕಂತಿನ ಹಣ ಪೆಂಡಿಂಗ್ ಇದ್ದಿದ್ದು ಮಾತ್ರ ಬರ್ತಾ ಇರೋದು. ತುಂಬಾ ಜನ ನಂಗೆ ಕಮೆಂಟ್ ಆಗ್ತಾ ಇದೀರಾ 25 ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಬಿಟ್ಟು ನಿಮ್ಗೆ ಫೆಬ್ರವರಿ ಮಾರ್ಚ್ ಪೆಂಡಿಂಗ್ ಅಮೌಂಟ್ ನ ಕೊಡ್ತಾ ಇದ್ದಾರೆ. ಹಾಗೇನೆ ಹೊಸದಾಗಿ ಯಾರಾದ್ರೂ ಗೃಹಲಕ್ಷ್ಮಿ ಅಪ್ಲಿಕೇಶನ್ಸ್ ಗಳನ್ನ ಹಾಕಿದ್ರೆ ನಿಮಗೆ 25th ಕಂತಿನ ಹಣದಿಂದ 25ನೇ ಕಂತಿನ ಹಣದಿಂದ ಬರುತ್ತೆ ಹೊರತು ಹಳೇದ್ ಯಾವ್ದು ಬರೋದಿಲ್ಲ. ನಿಮ್ಗೆ 25ನೇ ಕಂತಿನ ಹಣ ಇನ್ನು ರಿಲೀಸೇ ಮಾಡಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ತುಂಬಾ ಜನ ಕನ್ಫ್ಯೂಷನ್ಸ್ ನ ಮಾಡ್ಕೋತಾ ಇದೀರಾ, ಅದಕ್ಕೆ ಹೇಳಿದ್ದು. ಸೊ ಎನಿವೇಸ್, ಇವಾಗ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಇಬ್ರು ಬೇರೆ ಬೇರೆ ಜಿಲ್ಲೆಗಳಿಂದ ಕಮೆಂಟ್ ಹಾಕಿದ್ದಾರೆ. ನೋಡಿ, ಸವಿತಾ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಸೆಂಬರ್ 24ನೇ ತಾರೀಕು 4,000 ಬಂದಿದೆ. ಸೊ ಡಿಸೆಂಬರ್ 24ನೇ ತಾರೀಕನೇ ಇವ್ರಿಗೆ ಜಮಾ ಆಗಿದೆ. ನಾನು ಹೇಳಿದೆ ಡಿಸೆಂಬರ್ ಎಂಡ್ ಅಲ್ಲಿ ಆಲ್ಮೋಸ್ಟ್ ನಿಮಗೆ ಅಮೌಂಟ್ ನ ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ಹಂತವಾಗಿ ಎಲ್ಲಾ ಜಿಲ್ಲೆಗಳಿಗೂ ಸ್ಪ್ಲಿಟ್ ಆಗಿ ನಿಮ್ಗೆ ಹೇಳ್ದೆ ನಾನು, ಅದ್ 4 ಹಂತಗಳಾಗಿ ಬರುತ್ತೆ. ಹಾಕಿದ ತಕ್ಷಣ ಅವ್ರು ಕೊಟ್ಟಿದ ತಕ್ಷಣ ಬರಲ್ಲ, ಟೈಮ್ ತಗೊಳುತ್ತೆ ಬರೋದಿಕ್ಕೆ. ಸೊ 4,000 ರೂಪಾಯಿ ಇವ್ರಿಗೆ ಜಮಾ ಆಗಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಸೊ ಇದು ಬೆಂಗಳೂರು ಗ್ರಾಮಾಂತರಕ್ಕೆ ಈಗ 4,000 ರೂಪಾಯಿ ಜಮಾ ಆಗಿದೆ. ಸೊ ಇದಾದ್ಮೇಲೆ ನನಗೆ ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ, ಹಾವೇರಿಗೂ ಜಮಾ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಗೂ ಅಮೌಂಟ್ ಬಂದಿದೆ. ಸೊ ಇಲ್ಲಿ ಬೆಂಗಳೂರು ಗ್ರಾಮಾಂತರ ರಿಸೀವ್ ಆಯ್ತು, ಹಾವೇರಿಗೆ ರಿಸೀವ್ ಆಗಿದೆ. ಇನ್ನ ಮಿಕ್ಕಿರುವಂತ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರೆ, ಖಂಡಿತ ಅಮೌಂಟ್ ಬರುತ್ತೆ. ಬಿಕಾಸ್ ಇವಾಗ ನಿಮಗೇನೆ ನಾನು ನಿಮ್ಗೆ ಸ್ಕ್ರೀನ್ ಶಾಟ್ ತೋರಿಸಿದೀನಿ ನೋಡಿ, ಅವ್ರು ಏನ್ ಕಮೆಂಟ್ ಹಾಕಿದ್ದಾರೆ ಅದನ್ನ ತೋರಿಸಿದೀನಿ ನೋಡಿ ನಿಮ್ಗೆ. ಸೊ ಅವ್ರು ಹೇಳದ್ಮೇಲೆ ಅಟ್ಲೀಸ್ಟ್ ನಿಮ್ಗೆ ನಂಬಿಕೆ ಬರಬೇಕು. ಯಾಕಂದ್ರೆ ಇವಾಗ ನಿಮ್ಗೆ ಅಮೌಂಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಓಪನ್ ಆಗಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಗಳಲ್ಲಿ, ಪಬ್ಲಿಕ್ ಫೋರಂ ಗಳಲ್ಲಿ ಜನ ಬಂದು ಹೇಳ್ತಾ ಇದಾರೆ ಅಂದ್ರೆ ಸುಮ್ನೆ ಹೇಳಲ್ಲ. ಇವಾಗ ಯಾರೊಬ್ರು ಇನ್ ಡೀಟೇಲ್ ಆಗಿ ವಿಡಿಯೋಗಳನ್ನ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ ಅಂತ ಅಂದ್ರೆ, ಹೌದು ಅವ್ರಿಗೆ ಅಮೌಂಟ್ ಬಂದಿದ್ರೆ ಕಮೆಂಟ್ ಹಾಕಿ ಅಂತ ನಾವ್ ಹೇಳೋದೇನಕ್ಕೆ, ಇದಕ್ಕೋಸ್ಕರನೇ. ಈಗ ಒಬ್ರಿಗೆ ಅಮೌಂಟ್ ಬರ್ತಾ ಇದೆ ಅಥವಾ 2 ಜಿಲ್ಲೆಗಳಿಗೆ ಅಮೌಂಟ್ ಬಂದಿದೆ ಅಂತಂದ್ರೆ ಮಿಕ್ಕಿದ ಜಿಲ್ಲೆಗಳಿಗೆ ಅಮೌಂಟ್ ಬರಲ್ವಾ? ಖಂಡಿತ ಬರುತ್ತೆ. ಸ್ವಲ್ಪ ತಾಳ್ಮೆ ಬೇಕಾಗಿದೆ ಈ ಸಮಯದಲ್ಲಿ. ಬಿಕಾಸ್ ಇವಾಗ ಇನ್ಯಾವ್ದು ರಜೆಗಳಾಗ್ಲಿ ಮತ್ತೆ ಇನ್ನು ಬೇರೆ ಯಾವ್ದು ರೀಸನ್ಸ್ ಗಳಾಗ್ಲಿ ಏನು ಇಲ್ಲ, ಅಮೌಂಟ್ ಬರುತ್ತೆ. ಹಂತವಾಗಿ ಇದನ್ನ ಸ್ಪ್ಲಿಟ್ ಮಾಡಿ ಕೊಡ್ತಾ ಇರೋದನ್ನ ಸ್ವಲ್ಪ ತಡ ಆಗ್ತಾ ಇದೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದು 25ನೇ ಕಂತಿನ ಹಣ ಅಲ್ಲ. ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣನ ಜಮಾ ಮಾಡ್ತಾ ಇರೋದು, ಬೇರೆ ಯಾವ್ದು ಅಮೌಂಟ್ ಅಲ್ಲ. ನೀವು ಕನ್ಫ್ಯೂಷನ್ಸ್ ನ ಮತ್ತೆ ಮಾಡ್ಕೋಬಿಡಿ. ಮತ್ತೆ ಇಲ್ಲಿ ಬಂದು 25ನೇ ಕಂತಿನ ಹಣ ಬಂದಿಲ್ಲ ಅಂತ ಕಮೆಂಟ್ ಹಾಕ್ಬಿಡಿ. ದಯವಿಟ್ಟು ಇದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ಹಳೆ ಕಂತಿನ ಹಣ ಮಾತ್ರ ಈಗ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರೋದು. ಇಫ್ ಇನ್ ಕೇಸ್ ನಿಮ್ಮ ಖಾತೆಗಳಿಗೆ ಏನಾದ್ರೂ ಜಮಾ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ದಯವಿಟ್ಟು
ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಎವ್ರಿ ರೇಷನ್ ಡಿಪೋಗಳ ಮುಂದೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗಿರುವಂತ ಪಟ್ಟಿಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಇದ್ರ ಜೊತೆಗೆ ನೀವು ಆಹಾರ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿದೆಯಾ ಡಿಆಕ್ಟಿವೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬಹುದು. KYC ಆಗಿಲ್ಲ ಅಥವಾ NCPAP ಮ್ಯಾಪಿಂಗ್ ಆಗಿಲ್ಲ ಅಂತ ಹೇಳಿದ್ರು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇದರಿಂದ ಗೃಹಲಕ್ಷ್ಮಿ ಹಣನು ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಹಾಗಾಗಿ ಹೇಳ್ತಾ ಇರುವಂತದ್ದು, ದಯವಿಟ್ಟು ಒಂದು ಬಾರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಬಂದಿಲ್ಲ ಅಂತ ಅಂದ್ರೆ ಈ ಒಂದು ಸಮಸ್ಯೆ ಇರಬಹುದು, ಟೆಕ್ನಿಕಲ್ ಪ್ರಾಬ್ಲಮ್ಸ್ಗಳು. ಇಲ್ಲಾಂದ್ರೆ ಒಂದೊಂದ್ಸತಿ ಬಂದಿದ್ರು ನಮ್ ಜನ DBT ಸ್ಟೇಟಸ್ ನ ಚೆಕ್ ಮಾಡಿರಲ್ಲ, ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಕೂಡ ಚೆಕ್ ಮಾಡಿರಲ್ಲ, ಅಥವಾ SMS ಬ್ಯಾಂಕ್ ಗಳಿಂದ ಬಂದಿರಲ್ಲ. ಸೊ ನೀವೇನ್ ಮಾಡ್ಬೇಕು, ದಯವಿಟ್ಟು ಹೋಗಿ ಸ್ವಲ್ಪ ಸಮಯ ಕೊಟ್ಟು DBT ಸ್ಟೇಟಸ್ ಅಲ್ಲಿ ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಂತಿನ ಹಣ ಯಾವತ್ತು ಜಮಾ ಆಗಿದೆ, ಯಾವತ್ತು ಬರುತ್ತೆ ಎಲ್ಲಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಫೆಬ್ರವರಿ ಮಾರ್ಚ್ ತಿಂಗಳ ಅಮೌಂಟ್ ಮಾತ್ರ ಜಮಾ ಆಗ್ತಾ ಇರೋದು. ಇದು ಕಳೆದ ವರ್ಷದ 2025 ಇದನ್ನ ಬಾಕಿ ಉಳಿದಿದ ಹಣನ ಏನ್ 5,500 ಕೋಟಿ ತಗೊಂಡ್ಬಿಟ್ರು ಅದು ಇದು ಅಂತ ಹೇಳಿ ಏನು ವಿಪಕ್ಷದವರು ಮಾತಾಡಿದ್ರು, ಆ ಹಣನ ಜಮಾ ಮಾಡ್ತಾ ಇರೋದು. ಕನ್ಫ್ಯೂಷನ್ಸ್ ನ ದಯವಿಟ್ಟು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಹಣ ಬರ್ತಾ ಇದೆ, ಎಲ್ಲರ ಖಾತೆಗೂ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ. ಬೇಜಾರ್ ಮಾಡ್ಕೋಬೇಡಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎವ್ರಿ ಮಂತ್ ಏನ್ ಮಾಡ್ತಾರೆ, ಇದನ್ನ 4 ಭಾಗಗಳಾಗಿ ಏನು ಸ್ಪ್ಲಿಟ್ ಮಾಡ್ತಾ ಹೋಗ್ತಾರೆ. ಇಷ್ಟು ಕೋಟಿ ಹಣನ ಒಂದೇ ಸತಿ ಕೊಡಕ್ಕಾಗಲ್ಲ. ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು. ಇವ್ರೇನ್ ಮಾಡ್ತಾರೆ, ಸ್ಪ್ಲಿಟ್ ಮಾಡ್ಕೊಂಡು ಹಣನ ಜಮಾ ಮಾಡ್ಲಿಕ್ಕೆ ಶುರು ಮಾಡಿದಾಗ ಸ್ವಲ್ಪ ಡಿಲೇ ಆಗುತ್ತೆ. ಮತ್ತೆ ಫಸ್ಟ್ ಬೆಂಗಳೂರು, ಆಮೇಲೆ ಶಿವಮೊಗ್ಗ, ಆಮೇಲೆ ಚಿಕ್ಕಮಗಳೂರು, ಮೈಸೂರು, ಈ ಒಂದಷ್ಟು ಭಾಗಗಳಾಗಿ ಮಾಡ್ಕೋತಾರೆ ಎವ್ರಿ ಟೈಮ್ ಇವರು. ಸೊ ಭಾಗಗಳಾಗಿ ಮಾಡ್ಕೊಂಡು ಅಲ್ಲಿ ಅಮೌಂಟ್ ನ ಕಳಿಸುವಂತ ಎಫರ್ಟ್ಸ್ ನ ಹಾಕ್ತಾ ಇರ್ತಾರೆ. ಅಂಡ್ ಅಮೌಂಟ್ ನಿಮ್ಮ ಖಾತೆಗೆ ಬೇಗ ಜಮಾ ಆಗುತ್ತೆ. ಟೆನ್ಷನ್ ಮಾಡ್ಕೋಬೇಡ್ರಿ, ಆರಾಮಾಗಿರ್ರಿ, ಅಮೌಂಟ್ ಬರುತ್ತೆ, ಎಲ್ಲೂ ಹೋಗಲ್ಲ. ಸೊ ನೀವೇನೆ ಲೈವ್ ಪ್ರೂಫ್ ತೋರಿಸಿದೀನಿ ನಿಮ್ಗೆ, ಕಮೆಂಟ್ ಹಾಕಿರೋರೇನೆ. ನಿಮ್ಗೇನಾದ್ರೂ ಇನ್ನೂ ಡೌಟ್ ಇದೆ ಅಂತಂದ್ರೆ ಅವ್ರಿಗೆ ಹೋಗ್ಬಿಟ್ಟು ಕಮೆಂಟ್ ಹಾಕಿ ವಾಪಸ್ಸು, ಅವರೇ ನಿಮ್ಗೆ ಉತ್ತರ ಕೊಡ್ತಾರೆ ಬೇಕಾದ್ರೆ. ಬಿಕಾಸ್ ಅವ್ರಿಗೆ ಹಣ ಬಂದಿದೆ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದಾರಲ್ಲ. ಮತ್ತೆ ಇನ್ನ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಮತ್ತೆ ಗಾಬರಿನ ಆಗೋಕ್ ಹೋಗ್ಬೇಡಿ. ಖಂಡಿತ ಹಣ ನಿಮ್ಮ ಖಾತೆಗೆ ಬರುತ್ತೆ. ಓಕೆನಾ? ರಿಲ್ಯಾಕ್ಸ್ ಆಗಿರಿ. ನೆಕ್ಸ್ಟ್ ಏನ್ ಅಪ್ಡೇಟ್ಸ್ ಇದ್ರು ವಿಡಿಯೋ ಮಾಡಿ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ನ ಕೊಡ್ತಾ ಇರಿ ಅಂತ ಕೇಳ್ಕೊತಾ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.